ಮಲೆನಾಡು ಭಾಗದಲ್ಲಿ ಮಾತ್ರ ಅಲ್ಲ, ಕರಾವಳಿ ಭಾಗದಲ್ಲೂ ಕೂಡ ಮುಂಗಾರಿನ ಅಬ್ಬರ ಜೋರಾಗ್ತಾ ಇದೆ. ಉಡುಪಿಯಲ್ಲಿ ರೆಡ್ ಅಲರ್ಟ್ ಅನ್ನು ಘೋಷಣೆ ಮಾಡಿದ್ದಾರೆ. ರೆಡ್ ಅಲರ್ಟ್ ಇದ್ರೂ ಕೂಡ ಸ್ಕೂಲ್ಗಳಿಗೆ ರಜೆ ಕೊಟ್ಟಿಲ್ಲ ಅಲ್ಲಿನ ಜಿಲ್ಲಾಡಳಿತ. ಜಿಲ್ಲೆಯಾದ್ಯಂತ ಮಬ್ಬುಗತ್ತಲು ವಾತಾವರಣ ಇದೆ. ಇವತ್ತು 100 ಮಿಲಿಮೀಟರ್ ಮಳೆ ಆಗೋ ಸಾಧ್ಯತೆ ಇದೆ ಅಂತ ಹವಾಮಾನ ಇಲಾಖೆ ಮುನ್ನೆಚ್ಚರಿಕೆಯನ್ನು ಕೂಡ ಕೊಟ್ಟಿದ್ದಾರೆ. ಇನ್ನು ಹೈವೇಗಳಲ್ಲಿ ವಾಹನ ಓಡಾಟ ಅಥವಾ ವಾಹನ ಸವಾರರು ಪರದಾಡ್ತಾ ಇದ್ದಾರೆ. ಮಳೆಯಲ್ಲಿ ಪಾಪ ಕಾಲೇಜ್ ವಿದ್ಯಾರ್ಥಿಗಳು ಒದ್ದೆ ಬಟ್ಟೆಯಲ್ಲೇ ಓಡಾಡುವಂತಹ ಪರಿಸ್ಥಿತಿ. ಯಾವ ಛತ್ರಿ ರೈನ್ ಕೋಟು ಕೂಡ ಸಾಕಾಗ್ತಾ ಇಲ್ಲ. ರೆಡ್ ಅಲರ್ಟ್ ಇದ್ಮೇಲೆ ಬೇರೆ ಕಡೆ ಎಲ್ಲ ಜಿಲ್ಲಾಡಳಿತಗಳು ರಜೆ ಘೋಷಣೆ ಮಾಡಿವೆ. ಮಂಗಳೂರಿನಲ್ಲಿ ನೋಡೋದಾದ್ರೆ ಅಂಗನವಾಡಿಯಿಂದ ಕಾಲೇಜ್ ತನಕ ರಜೆ ಘೋಷಣೆ ಮಾಡಿದ್ದಾರೆ. ಬಟ್ ಉಡುಪಿಯಲ್ಲಿ ಮಾತ್ರ ಯಾಕೆ ಈ ರೀತಿಯಾಗಿ ಮಾಡಿದ್ರೆ ಗೊತ್ತಿಲ್ಲ. ಕರಾವಳಿ ಜಿಲ್ಲೆ ಉಡುಪಿಯಲ್ಲಿ ರಣ ಮಳೆ ಸುರಿಯುತ್ತಿದೆ. ನಿಜವಾಗಿಯೂ ಕರಾವಳಿಯ ಮಳೆ ಹೇಗಿರ್ತದೆ ಅನ್ನುವಂಥದ್ದನ್ನ ನೋಡಬೇಕಾದ್ರೆ ಅದು ಕೂಡ ಮಳೆಗಾಲದಲ್ಲಿ ಕರಾವಳಿಗೆ ಬರಬೇಕು. ವಿಪರೀತವಾದ ದಟ್ಟವಾದ ಕಾರ್ಮೋಡದ ಜೊತೆಗೆ ಮಳೆ ಸುರಿತಾ ಇರುವಂಥದ್ದು. ರಾಷ್ಟ್ರೀಯ ಹೆದ್ದಾರಿ 66ರಲ್ಲಿ ಸಂಪೂರ್ಣವಾಗಿ ಮಬ್ಬುಗತ್ತಲು ಉಂಟಾಗಿದೆ. ನಾವು ನೋಡ್ಬೋದು ವಾಹನಗಳು ಲೈಟನ್ನು ಹಾಕಿಕೊಂಡು ಓಡಾಡುವಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ. ಯಾಕಂದರೆ ರಸ್ತೆಯಲ್ಲಿ ಓಡಾಡುವಂತಹ ವಾಹನಗಳಿಗೆ ಸರಿಯಾಗಿ ಕಾಣಿಸೋದಿಲ್ಲ. ಅಂದರೆ ಲೆಫ್ಟ್ ರೈಟಿಂದ ಬರುವಂಥವರು, ಹಿಂಬದಿಯಿಂದ ಬರುವಂಥವರಿಗೆ ವಾಹನ ಕಾಣಿಸದಷ್ಟು ರಭಸವಾಗಿ ಮಳೆ ಬೀಳ್ತಾ ಇರುವಂಥ ದೃಶ್ಯವನ್ನು ನಾವು ನೋಡ್ತಾ ಇದ್ದೇವೆ. ಜಿಲ್ಲೆಯಲ್ಲಿ 100ರಿಂದ 150 ಮಿಲಿಮೀಟರ್ನವರೆಗೆ ಮಳೆ ಬೀಳುವಂತಹ ಎಲ್ಲ ಲಕ್ಷಣಗಳು ಕಂಡು ಬರ್ತಾ ಇದೆ. ನಾವು ನೋಡ್ಬೋದು ಹೈವೇಯಲ್ಲಿ ಹೆವಿ ವೆಹಿಕಲ್ಗಳ ಓಡಾಟಕ್ಕೂ ಕೂಡ ಈ ರಣಮಳೆ ಬಹಳಷ್ಟು ಸಮಸ್ಯೆಯನ್ನು ತಂದುಕೊಡ್ತಾ ಇದೆ. ಇದು ಹೈವೇಯ ಒಂದು ದೃಶ್ಯ. ಆದರೆ ನಗರ ಭಾಗದಲ್ಲಿ ಮಳೆಯ ವಾತಾವರಣ ಹೇಗಿದೆ ಅನ್ನೋದನ್ನು ನಾವು ನಿಮಗೆ ತೋರಿಸ್ತೇವೆ. ಉಡುಪಿ ಅಂದರೆ ಎಲ್ರಿಗೂ ಕೂಡ ಮೊದಲು ಕಾಣಿಸೋದು ಕೃಷ್ಣ ಮಠದ ಪ್ರವೇಶ ದ್ವಾರದಲ್ಲಿ ಒಂದು ವಾಹನ ಸಂಚಾರಕ್ಕೆ ಬಹಳಷ್ಟು ವ್ಯತ್ಯಯ ಉಂಟಾಗ್ತಾ ಇರುವಂಥದ್ದು. ಹೆವಿ ರೈನ್ ನಾವು ನೋಡ್ತಾ ಇದ್ದೇವೆ ಯಾವ ಮಟ್ಟಕ್ಕೆ ಮಳೆ ಬರ್ತಾ ಇದೆ ಅನ್ನುವಂಥದ್ದು. ಎಲ್ಲ ವ್ಯವಸ್ಥೆಗಳು, ಕೊಡೆ, ರೈನ್ ಕೋಟ್ ಇದ್ರೂ ಕೂಡ ಜನ ಓಡಾಡೋದಕ್ಕೆ ಕಷ್ಟಪಡುವಂತಹ, ವಾಹನಗಳ ಓಡಾಟಕ್ಕೆ ಕಷ್ಟ ಆಗುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿರುವಂಥದ್ದು. ಹೊರಭಾಗದಿಂದ ಬರುವಂತಹ ಪ್ರವಾಸಿಗರಿಗೆ ಈ ಮಳೆ ನಿಜಕ್ಕೂ ಕೂಡ ಒಂದು ಆತಂಕವನ್ನು ಸೃಷ್ಟಿ ಮಾಡ್ತಾ ಇದೆ. ನಾವು ಆ ಭಾಗದಲ್ಲಿ ನೋಡ್ಬೋದು ಶಾಲಾ ಕಾಲೇಜುಗಳು ಇದೆ, ದೇವಸ್ಥಾನಗಳು ಇದೆ. ಬರುವಂಥ ಪ್ರವಾಸಿಗರಿಗೆ ದೊಡ್ಡ ಮಟ್ಟದ ಸಮಸ್ಯೆ ಉಂಟಾಗ್ತದೆ ಅನ್ನುವಂಥದ್ದು ನಾವು ನೋಡ್ತಾ ಇದ್ದೇವೆ. ಇಲ್ಲಿರುವ ಶಾಲಾ ಕಾಲೇಜುಗಳಿಗೆ ವಿಪರೀತವಾಗಿ ಮಳೆ ಬಿದ್ದಂಥ ಸಂದರ್ಭದಲ್ಲಿ ಮೊದಲೇ ಮಳೆಯ ಮುನ್ಸೂಚನೆ ಇದ್ದರೆ ರಜೆಯನ್ನು ಘೋಷಣೆ ಮಾಡ್ತಾರೆ. ಆದರೆ ನಾವು ನೋಡ್ಬೋದು ಉಡುಪಿಯಲ್ಲಿ ರೆಡ್ ಅಲರ್ಟ್ ಘೋಷಣೆ ಮಾಡಿದ್ದಾರೆ. ಅಂದರೆ ವಿಪರೀತ ಮಳೆ ಆಗುತ್ತೆ ಅಂತ. ಪಾಪ ಕಾಲೇಜ್ ಮಕ್ಕಳು ಛತ್ರಿ ರೈನ್ ಕೋಟ್ ಹಾಕ್ಕೊಂಡ್ರೂ ಕೂಡ ಮೈ ಒದ್ದೆ ಆಗೋದು ಕಡಿಮೆ ಆಗ್ತಾ ಇಲ್ಲ. ವಿಪರೀತ ಮಳೆಯಿಂದ ಜನ ಹೈರಾಣಾಗಿ ಹೋಗ್ತಾ ಇದ್ದಾರೆ. ಉಡುಪಿಯ ಚಿತ್ರಣವನ್ನು ಗಮನಿಸ್ತಾ ಇದ್ದೀರಿ. ಬಟ್ ಜಿಲ್ಲಾಡಳಿತಕ್ಕೆ ಪ್ರಶ್ನೆ ಮಾಡ್ತಿದ್ದಾರೆ ಸ್ಥಳೀಯರು. ಇಷ್ಟಿದ್ರೂ ಕೂಡ ಮಕ್ಕಳಿಗೆ ಯಾಕೆ ರಜೆ ಘೋಷಣೆ ಮಾಡಿಲ್ಲ, ಹವಾಮಾನ ಇಲಾಖೆ ಮುಂಚೆಯೇ ಮುನ್ಸೂಚನೆ ಕೊಟ್ಟಿದ್ರಲ್ಲ ಅಂತ ಕೇಳ್ತಿದ್ದಾರೆ ಅವರು.